ನಮಸ್ತೆ. ನನಗಂತೂ ಇವತ್ತು ತುಂಬಾನೇ ಖುಷಿ ಆಗ್ತಾ ಇದೆ. ಒಂದು ಸಿಹಿ ಸುದ್ದಿನ ಕೇಳಿ ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಮನೇಲಿ ಖಂಡಿತ ರಾಯರಿದ್ದಾರೆ. ರಾಯರಿದ್ದಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, 6 ತಿಂಗಳ ಹಿಂದೆ ಒಬ್ರು ಕೋರ್ಟಲ್ಲಿ ಕೇಸ್ ಹಾಕಿದ್ರು. ನ್ಯಾಯ, ನೀತಿ, ಧರ್ಮ ಇದ್ದ ಕಡೆ ರಾಯರು ಖಂಡಿತ ಇರ್ತಾರೆ. ಇದೇ ಸತ್ಯವಾದ ಮಾತು. ಯಾಕಪ್ಪ ಇವತ್ತು ಈ ಮಾತು ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, 6 ತಿಂಗಳ ಹಿಂದೆ ಅವರು ನಮ್ಮ ಮನೇಲಿ ವಿಡಿಯೋ ಕಾಲ್ ಮುಖಾಂತರ ಹೂವ ಕೇಳಿದ್ರು. ಹೂವ ಇಟ್ಟಿದ ತಕ್ಷಣ ಅವರು ಪ್ರಾರ್ಥನೆನ ಮಾಡಿದ್ರು. ಪ್ರಸಾದನ ಕೂಡ ಆಯ್ತು. ನಮ್ಮ ಕಡೆ ಜಯ ಆದ್ರೆ ನಾವೇನ್ ಮಾಡ್ಬೇಕು ಅಂತ ಅವರು ನಮ್ಮ ಹತ್ರ ಕೇಳಿದ್ರು. ನಾನಾಗ ಇವತ್ತು ಹೇಳಲ್ಲ, ನಿಮ್ದು ಕೇಸ್ ಯಾವತ್ತು ನಿಮ್ಗೆ ಜಯ ಆಗುತ್ತೆ ಅವತ್ತು ಹೇಳ್ತೀನಿ ಅಂತ ಹೇಳಿದೆ. ಅದೇ ರೀತಿ ಅವ್ರು ಇವತ್ತು ನನಗೆ ವಿಷಯನ ತಿಳಿಸಿದ್ರು. ಹಾಗಾಗಿ ಅವ್ರಿಗೆ ಒಳ್ಳೇದಾಗ್ಲಿ. ರಾಯರಿಗೂ ಕೂಡ ಥ್ಯಾಂಕ್ಸ್ ಹೇಳಿ ಅಂದ್ರು. ರಾಯರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಮನೇಲಿ ಖಂಡಿತ ರಾಯರಿದ್ದಾರೆ. ತುಂಬಾನೇ ಖುಷಿ ಆಗ್ತಿದೆ. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಅವರು ಏನ್ ಮಾಡ್ಬೇಕು ನಾನು ಅಂತ ಅವರು ಕೇಳಿದಾಗ ನಾನು ಹೇಳಿದಿಷ್ಟೇ, ಆದಷ್ಟು ದೇವ್ರ ಮಕ್ಳಿಗೆ ಇವತ್ತು ನಿಮ್ಗೆ ರಾಯರ ಕಡೆಯಿಂದ ಒಳ್ಳೇದಾಗಿದೆ, ನಿಮ್ಗೆ ಆಶೀರ್ವಾದ ಸಿಕ್ಕಿದೆ, ನಿಮ್ಮಂತೆ ಕೇಸು ಜಯ ಆಗಿದೆ ಅಂತ ಅಂದ್ಮೇಲೆ ನೀವು ದೇವ್ರ ಮಕ್ಳಿಗೆ ನಿಮ್ ಕೈಲಾಗಿದ್ದ ಸಹಾಯನ ಮಾಡಿ ಅಂತ ನಾನು ಕೇಳ್ಕೊಂಡೆ. ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ. ಹಾಗಾಗಿ ನಿಮ್ ಜೊತೆಲೂ ಕೂಡ ಹಂಚ್ಕೊಳ್ಳೋಣ ಅಂತ ಹೇಳಿ ಹಂಚ್ಕೊಂಡಿದ್ದೀನಿ. ರಾಯರಿದ್ದಾರೆ. ನ್ಯಾಯ, ನೀತಿ, ಧರ್ಮದಿಂದ ನಡ್ಕೊಳ್ಳೋರ್ಗೆ ರಾಯರು ಯಾವತ್ತೂ ಕೈ ಬಿಡಲ್ಲ. ಎಲ್ಲಾರ ಮನೇಲೂ ರಾಯರಿದ್ದಾರೆ. ಎಲ್ಲಾರ ಮನ್ಸಲ್ಲೂ ಇದ್ದಾರೆ. ಪ್ರತಿಯೊಬ್ಬರಲ್ಲೂ ಕೂಡ ರಾಯರಿದ್ದಾರೆ ಮನ್ಸಲ್ಲಿ. ಹಾಗೆ ಪ್ರತಿಯೊಬ್ರು ಮನ್ಸಲ್ಲಿ, ಮನೇಲಿ ರಾಯರಿದ್ದಾರೆ. ನಾವು ಪೂಜೆ ಮಾಡ್ತೀವಿ. ಇಲ್ಲ, ನಾವೇನೇ ತಪ್ಪು ಮಾಡಿದ್ರು ರಾಯರು ನಮ್ಮ ಕಡೆ ಇರ್ತಾರೆ ಅಂತ ಯಾರಾದ್ರೂ ಕೆಲವ್ರು ಅನ್ಕೊಂಡಿದ್ರೆ ಅದು ತಪ್ಪು. ನ್ಯಾಯ, ನೀತಿ, ಧರ್ಮದಿಂದ ಯಾರು ಇರ್ತಾರೆ ಖಂಡಿತ ರಾಯರು ಅವ್ರ ಪರವಾಗಿರ್ತಾರೆ. ಯಾರು ನ್ಯಾಯ, ನೀತಿ, ಧರ್ಮದಿಂದ ಇರಲ್ಲ, ನೀವೆಷ್ಟೇ ಪೂಜೆ ಮಾಡಿ, ದೀಪ ಹಚ್ಚಿ, ಏನೇ ಮಾಡಿದ್ರು ನಿಮ್ ಕೈನ ಹಿಡಿಯಲ್ಲ. ಒಂದ್ ಚಾನ್ಸ್ ಅಂತ ಕೊಡ್ತಾರೆ, ಒಂದು ಅವಕಾಶ ಅಂತ ಕೊಡ್ತಾರೆ. ಅವಕಾಶನ ನೀವೇನಾದ್ರೂ ಒಳ್ಳೆ ರೀತಿಲಿ ತಗೊಂಡ್ರೆ ಖಂಡಿತ ನಿಮ್ ಕೈ ಹಿಡಿತಾರೆ. ನೀವೇನಾದ್ರೂ ಅದನ್ನ ರಾಂಗ್ ರೂಟ್ ಅಲ್ಲಿ ತಗೊಳ್ಳೋದು ಮಾಡಿದ್ರೆ ಖಂಡಿತ ರಾಯರು ನಿಮ್ ಕೈನ ಹಿಡಿಯಲ್ಲ. ಯಾಕೆಂದ್ರೆ ನಾವೆಲ್ಲರೂ ಪೂಜೆ ಮಾಡ್ತೀವಿ, ನಾವೆಲ್ಲರೂ ಸೇವೆ ಮಾಡ್ತೀವಿ ಅಂತ ಅಂದ್ರೆ, ನಮ್ಮಲ್ಲಿ ನ್ಯಾಯ, ನೀತಿ, ಧರ್ಮ ಅನ್ನೋದಿತ್ತು ಅಂದ್ರೆ ಖಂಡಿತ ನಮ್ ಜೊತೆ ರಾಯರು ಇದ್ದೇ ಇರ್ತಾರೆ. ನಿನ್ನೆ ನಾನು ಒಂದು ವಿಷಯದಲ್ಲಿ ರಾಯರ ಹತ್ರ ನಿಂತ್ಕೊಂಡು ಬೇಡ್ಕೊಂಡೆ. ನೋಡಿದ್ರೆ ಇವತ್ತು ನಿನ್ನೆ ಬೇಡ್ಕೊಂಡಿದ್ದೀನಿ, ಇವತ್ತು ನನಗಾಯ್ತು. ನಾನು ನಿನ್ನೆ ಕೂತ್ಕೊಂಡು ಬೇಡ್ಕೊಂಡಿದ್ದೀನಿ. ನಿನ್ನೆ ನಾನು ಬೇಡ್ಕೊಂಡಿದ್ದೀನಿ, ಮನಸ್ಸಿಂದ ನನ್ನ ನೋವನ್ನ ಹೇಳ್ಕೊಂಡೆ ರಾಯರ ಹತ್ರ. ಆದ್ರೆ ಇವತ್ತು ನಾನು ಅನ್ಕೊಂಡಿದ್ದು ಆಯ್ತು. ರಾಯರಿದ್ದಾರೆ. ಖಂಡಿತ ರಾಯರಿದ್ದಾರೆ. ನಾನು ದೇವ್ರನ್ನ ನಂಬಿ ಬದುಕ್ತಾ ಇರೋಳು. ಖಂಡಿತ ನಮ್ಗೆ ಯಾವತ್ತಿಗೂ ರಾಯರು ನಮ್ಮ ಜೊತೆ ಇರ್ತಾರೆ ಅಂತಾನೆ ನಾನು ಅನ್ಕೋತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಖಂಡಿತ ರಾಯರಿದ್ದಾರೆ. ರಾಯರು ನಮ್ಮ ಮನೆಯಲ್ಲಿ ಹೂ ಪ್ರಸಾದ ಕೊಟ್ಟರು ಅಂದರೆ ಖಂಡಿತ ಅವ್ರು ಏನು ಅಂದ್ಕೊಂಡಿರ್ತಾರೋ ಖಂಡಿತ ಕೆಲಸ ಆಗುತ್ತೆ. ಹಾಗೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ. ಇಲ್ಲಿ ಬಂದು ನೋಡಿದವ್ರಿಗೆ, ಆಗಿರೋರಿಗೆ ಅನುಭವ ತುಂಬ ಚೆನ್ನಾಗಾಗಿದೆ. ನಮ್ಮ ಮನೇಲಿ ರಾಯರಿದ್ದಾರೆ ಇಲ್ಲ ಅನ್ನೋದು. ನಮ್ಮ ವಿಷಯದಲ್ಲೂ ನಾನು ರಾಯರ ಹತ್ರ ತುಂಬ ಕೇಳ್ಕೊಂಡಿದ್ದೀನಿ. ಖಂಡಿತ ನಮಗೂ ಒಳ್ಳೆಯದಾಗೇ ಆಗುತ್ತೆ. ಆ ನಂಬಿಕೆ ತುಂಬಾ ಇದೆ. ತುಂಬ ವಿಷಯದಲ್ಲಿ ರಾಯರ ಹತ್ರ ನಾನು ಇವತ್ತಿಗೂ ಅಷ್ಟೇ, ನಾನು ಏನೇ ಒಂದು ಕೆಲಸ ಮಾಡಬೇಕು ಅಂದರೂ ರಾಯರ ಹತ್ರ ಹೂವು ಇಟ್ಟು ಪ್ರಸಾದ ಕೇಳೇ ಮಾಡ್ತೀನಿ. ನಾನೇನಾದರೂ ಹೂವು ಇಟ್ಟಿದ್ದು ಆಗಿಲ್ಲ ಅಂದರೆ ನನಗೆ ಅಲ್ಲಿಂದ 1,000,000 ಬರುತ್ತೆ ಅಂದರೂ ನಾನು ಹೋಗಲ್ಲ. ಯಾಕೆಂದರೆ ರಾಯರ ಮೇಲೆ ನಾನು ತುಂಬಾ ನಂಬಿಕೆ ಇಟ್ಟಿದ್ದೀನಿ. ಅವರಿಂದ ನನಗೆ ತುಂಬ ಅನುಭವಗಳು ಆಗಿದೆ. ಇವತ್ತಿಗೂ ಕೆಲವೊಂದು ವಿಷಯದಲ್ಲಿ ನೋವು ತಿಂತಾಯಿದ್ದೀನಿ ಅಂದರೆ, ಅವತ್ತು ನಾನು ರಾಯರ ಹತ್ರ ಹೂವು ಇಟ್ಟಿದ್ರೆ ಕೇಳಿದರೆ ನಾನಿವತ್ತು ಈ ನೋವು ತಿಂತಿರ್ಲಿಲ್ಲ ಅಂತಲೇ ಅನ್ಕೋತೀನಿ. ಅವತ್ತು ನಾನು ರಾಯರ ಹತ್ರ ಹೂವನ್ನ ಇಟ್ಟಿಲ್ಲ. ಅವತ್ತು ಇಟ್ಟದೆ ಮಾಡದೇ ಇರೋವಂಥ ತಪ್ಪಿಗೆ ಇವತ್ತಿಗೂ ನಾನು ನೋವು ತಿಂತಾಯಿದ್ದೀನಿ. ಎಲ್ಲ ಒಂದೇ ಥರ ಇರಲ್ಲ. ಇವತ್ತಲ್ಲ ನಾಳೆ ಒಳ್ಳೇದಾಗೇ ಆಗುತ್ತೆ. ಇವಾಗ ನಾವು ಹಾಕಿರುವಂಥ ಕೋರ್ಟ್ ಕೇಸು ಖಂಡಿತ ನಮ್ಮಂತೆ ಆಗೇ ಆಗುತ್ತೆ. ಯಾಕೆಂದರೆ ನಮ್ಮ ಮನೇಲಿ ಪ್ರಸಾದ ಆಗಿದೆ, ಹಾಗೇ ಆಗುತ್ತೆ. ಖಂಡಿತ ರಾಯರಿದ್ದಾರೆ ಅನ್ನೋದು ತುಂಬ ನಂಬಿ ಬದುಕ್ತಾ ಇದ್ದೀನಿ ನಾನು.